ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. ನಿಮಗೆ ನೆನಪಿದೆ ಅಲ್ವಾ, ನವೆಂಬರ್ 26, 2008 ಆ ಕರಾಳ ರಾತ್ರಿ. 14 ವರ್ಷಗಳ ಹಿಂದೆ ಪಾಕಿಸ್ತಾನದ ಲಷ್ಕರ್ ಉಗ್ರರ ಕಪಿಮುಷ್ಟಿಗೆ ಸಿಕ್ಕಿ ವಿಲವಿಲ ಅಂತ ಒದ್ದಾಡ್ತಾ ಇತ್ತಲ್ಲ ಭಾರತದ ವಾಣಿಜ್ಯ ನಗರಿ ಮುಂಬೈ. ಅದನ್ನ ಮರೆಯೋದಾದರೂ ಹೇಗೆ? ಆವತ್ತು ಕರಾಚಿಯಿಂದ ಬಂದಿದ್ದಂತಹ 10 ಮಂದಿ ಉಗ್ರರು ದಕ್ಷಿಣ ಮುಂಬೈನ ಕಡಲ ತೀರದಲ್ಲಿ ಇಳಿದಿದ್ರು. ಅನಂತರ 5 ಗುಂಪುಗಳಾಗಿ ಇಡೀ ಮುಂಬೈನಲ್ಲಿ ರಕ್ತದ ಓಕುಳಿಯನ್ನೇ ಹರಿಸಿದ್ರು. ಅವರೆಲ್ಲರ ಹತ್ರ AK-47 ಬಂದೂಕ ಇತ್ತು, ಮ್ಯಾಗಝೈನ್ಗಳಿದ್ದು, ಗ್ರೆನೇಡ್ಸ್ಗಳು, ಸ್ಟಾರ್ ಪಿಸ್ತೂಲ್ಗಳು, IED, RDX ಸ್ಫೋಟಕಗಳಿದ್ವು. ದ ಫಸ್ಟ್ ಅಟ್ಯಾಕ್ ವಾಸ್ ಲಾಂಚ್ಡ್ ಆನ್ ಛತ್ರಪತಿ ಶಿವಾಜಿ ಟರ್ಮಿನಸ್. ರಕ್ತ ಪಿಪಾಸಿಗಳು ಅಲ್ಲಿದ್ದ ಅಮಾಯಕ ಪ್ರಯಾಣಿಕರನ್ನ ನಿರ್ದಯವಾಗಿ ಕೊಲ್ಲೋದಕ್ಕೆ ಶುರು ಮಾಡಿದ್ರು. ಹೆಂಗಸರು, ಮಕ್ಕಳು, ವೃದ್ಧರು ಯಾರನ್ನೂ ಬಿಟ್ಟಿರಲಿಲ್ಲ. ರಕ್ತದ ಕೋಡಿಯನ್ನ ಹರಿಸಿದ್ರು. ಅದೊಂದು ಮಾರಣ ಹೋಮ. ಅವತ್ತು ಶಿವಾಜಿ ಟರ್ಮಿನಸ್ನಲ್ಲಿ 58 ಮಂದಿ ಶವವಾಗಿ ಬಿದ್ದಿದ್ರು, 108 ಮಂದಿ ಗಾಯಗೊಂಡಿದ್ರು. ಎಲ್ಲೆಲ್ಲೂ ಸಾವು, ನೋವಿನ ಆಕ್ರಂದನ. ಅನಂತರ ಉಗ್ರರು ಚೌಪಾಟಿಯತ್ತ ಹೋದ್ರು. ದಾರಿಯಲ್ಲಿ ಉಗ್ರರ ಗುಂಡಿಗೆ ಬಲಿಯಾದದ್ದು ಮೋಸ್ಟ್ ಎಫಿಷಿಯಂಟ್ ಪೊಲೀಸ್ ಆಫೀಸರ್ಸ್ ಹೇಮಂತ್ ಕರ್ಕರೆ, ಅಶೋಕ್ ಕಾಮ್ಟೆ, ವಿಜಯ್ ಸಾಲಸ್ಕರ್. ಎಂತ ಅದ್ಭುತವಾದ ಪೊಲೀಸ್ ಆಫೀಸರ್ಸ್ಗಳು ಅವರು 3 ಜನನ ನಾವು ಕಳ್ಕೊಂಡ್ಬಿಟ್ವಿ. ಅನಂತರ ಚೌಪಾಟಿ ಬಳಿ ನಮ್ಮ ಪೊಲೀಸರು ಮೊದಲ ಉಗ್ರನನ್ನ ಹೊಡೆದು ಹಾಕ್ತಾರೆ. ಪೊಲೀಸ್ ಪೇದೆ ತುಕಾರಾಮ್ ಒಂಬ್ಳೆ ತಮ್ಮ ಜೀವವನ್ನ ಕೊಟ್ಟು ಅಜ್ಮಲ್ ಕಸಬ್ನನ್ನ ಸೆರೆ ಹಿಡಿತಾರೆ. ಕಸಬ್ನನ್ನ ವಿಚಾರಣೆ ಮಾಡಿದಾಗ ಹೊರಗಡೆ ಬಂದದ್ದು ಮುಂಬೈ ದಾಳಿಯ ನಗ್ನ ಸತ್ಯಗಳು. ಇತ್ತ ಮತ್ತಿಬ್ಬರು ಉಗ್ರರು ಲಿಯೋಪೋಲ್ಡ್ ಕೆಫೆ ಒಂದರಲ್ಲಿ ವೈಲೆಂಟ್ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅನಂತರ ತಾಜ್ ಹೋಟೆಲ್ ಒಳಗಡೆ ಹೋಗ್ತಾರೆ. ತಾಜ್ ಪ್ಯಾಲೇಸ್ ಅಂತಂದ್ರೆ ಅದು ಮುಂಬೈನ ಐಷಾರಾಮಿ ಹೋಟೆಲ್. ಇಟ್ಸ್ ಅ ಲ್ಯಾಂಡ್ ಮಾರ್ಕ್. ಅನೇಕ ರಾಜತಾಂತ್ರಿಕ ಸಿಬ್ಬಂದಿಗಳು, ರಾಜ ಮಹಾರಾಜರುಗಳು, ಪ್ರೈಮ್ ಮಿನಿಸ್ಟರ್ಸ್ಗಳು, ಪ್ರೆಸಿಡೆಂಟ್ಸ್ಗಳು ಎಲ್ಲ ಅಲ್ಲಿ ತಂಗುವಂತ ಒಂದು ಅದ್ಭುತವಾದ ಹೋಟೆಲ್ ಅದು. ಸೊ ಅಲ್ಲಿಗೆ ಅಟ್ಯಾಕ್ ಮಾಡಕ್ ಹೋಗ್ತಾರೆ. ಅಲ್ಲಿ 4 ಉಗ್ರರು ಸಿಕ್ಕದವ್ರನ್ನ ಕೊಲ್ಲೋದಕ್ಕೆ ಶುರು ಮಾಡ್ತಾರೆ. ಪ್ಯಾರಲಲ್ ಆಗಿ ಉಗ್ರರು ಒಬಿರಾಯ್ ಹೋಟೆಲ್ ನಲ್ಲಿ ದಾಳಿ ಮಾಡ್ತಾರೆ. ಮತ್ತಿಬ್ರು ನಾರಿಮನ್ ಹೌಸ್ ನ ಸೇರ್ಕೊಂಡು ಬಿಡ್ತಾರೆ. ಮುಂಬೈನ ಜನ ಅವತ್ತು ಭಯಭೀತರಾಗಿರ್ತಾರೆ. ಇಡೀ ರಾತ್ರಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ನಿರಂತರವಾಗಿ ಕರೆಗಳು ಬರೋದಕ್ಕೆ ಶುರುವಾಗುತ್ತೆ. ಅವತ್ತಿನ ದಿವಸ ರಾತ್ರಿ ಬಂದಂತ ಒಟ್ಟು ಕರೆಗಳ ಸಂಖ್ಯೆ ಎಷ್ಟು ಗೊತ್ತಾ? 7,000. ಯಾರನ್ನು ನೋಡ್ಲಿ ನಾವು ಉಗ್ರರನ್ನ ನೋಡಿದ್ವಿ, ಶಂಕಿತರು ಅಲ್ಲಿದ್ರು, ಇಲ್ಲಿದ್ರು, ಸ್ಫೋಟ ತುಂಬಿದಂತಹ ಮೋಟಾರ್ ವೆಹಿಕಲ್ಗಳು ಇಲ್ಲಿದೆ, ಬರೀ ಇಂಥದೇ ಕರೆಗಳು. ಈ ನಡುವೆ ನಮ್ಮ ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಮೀಡಿಯಾಗಳು ಇಡೀ ದಾಳಿಯನ್ನ ನೇರ ಪ್ರಸಾರ ಮಾಡಿಬಿಟ್ಟಿದ್ವು ರೀ. ಮುಂಬೈನಲ್ಲಿ ಹೆಣಗಳ ಮೇಲೆ ಹೆಣ ಬೀಳ್ತಾ ಇದ್ರೆ ಪಾಕಿಸ್ತಾನದ ಕರಾಚಿಯಲ್ಲಿ ಕುಳಿತುಕೊಂಡಂತಹ ಟೆರರ್ ಹ್ಯಾಂಡ್ಲರ್ಗಳು ಆ ನೇರ ಪ್ರಸಾರವನ್ನು ನೋಡ್ತಾ ಉಗ್ರರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ರು. ಎಲ್ಲಿ ಏನಾಗ್ತಾ ಇದೆ, ಎಷ್ಟು ಜನ ಸತ್ತಿದ್ದಾರೆ, ಪೊಲೀಸರು ಯಾವ್ಯಾವ ಭಾಗದಲ್ಲಿದ್ದಾರೆ, ಇದೆಲ್ಲವನ್ನ ಹಾಗೆ ಹ್ಯಾಂಡ್ಲರ್ಗಳು ಉಗ್ರರಿಗೆ ಹೇಳ್ತಾ ಹೋಗ್ತಿದ್ರು. ಉಗ್ರರನ್ನ ನಿಗ್ರಹಿಸೋದ್ರಲ್ಲಿ ಮುಂಬೈ ಪೊಲೀಸರು ಮತ್ತೆ ಮೆರೈನ್ ಕಮಾಂಡೋಗಳು ವಿಫಲರಾದದ್ದೇ ಇದೇ ಕಾರಣಕ್ಕೆ. ಆಗ ಬಂದಿಳಿದದ್ದು ಭಾರತದ ಅತ್ಯಂತ ಬಲಿಷ್ಠ ಪಡೆ ಎನರ್ಜಿ ಕಮಾಂಡೋಗಳು. ಕಮಾಂಡೋ ಪಡೆ ಮುಂಬೈನಲ್ಲಿ ಬಂದಿಳಿದಾಗ ಬೆಳಗ್ಗೆ 6:30 ಗಂಟೆ ಆಗಿತ್ತು. ತಕ್ಷಣ ಕಮಾಂಡೋಗಳು ತಾಜ್ ಹೋಟೆಲ್, ಒಬಿರಾಯ್ ಹೋಟೆಲ್ ಮತ್ತು ನಾರಿಮನ್ ಹೌಸ್ ನ ಸುತ್ತುವರಿತಾರೆ. ಆಗ ಶುರುವಾದದ್ದು ಆಪರೇಷನ್ ಬ್ಲ್ಯಾಕ್ ಟಾರ್ನೆಡೋ. ಕರ್ನಲ್ ಸುನಿಲ್ ಶೆರೋನ್, ಮೇಜರ್ ಉನ್ನಿಕೃಷ್ಣನ್ರಂತಹ ಸಾಹಸಿಗಳು ಉಗ್ರರಿಗೆ ಎದುರು ನಿಂತು ಹೋರಾಟ ಮಾಡ್ತಾರೆ. ಒಬ್ಬೊಬ್ಬರಾಗಿ ಎಲ್ಲ ಉಗ್ರರನ್ನ ಹೊಡೆದು ಕೊಂದಾಕ್ತಾರೆ. ಅದೇನು ಸಾಮಾನ್ಯವಾದ ಕೆಲಸ ಆಗಿರಲಿಲ್ಲ. ಆಪರೇಷನ್ ಬ್ಲ್ಯಾಕ್ ಟಾರ್ನೆಡೋ ಮತ್ತೆ ಮೇಜರ್ ಉನ್ನಿಕೃಷ್ಣನ್ ಬಗ್ಗೆ ನನ್ನ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ನಿಮಗೆ ಹೇಳ್ತೀನಿ. ಒಟ್ಟಾರೆ ಈ 72 ಗಂಟೆಗಳ ಕಾಲದಲ್ಲಿ 166 ಮಂದಿ ಪ್ರಾಣ ಬಿಟ್ಟಿರ್ತಾರೆ, 304 ಮಂದಿ ಗಾಯಗೊಂಡಿರ್ತಾರೆ. ನಮ್ಮ NSG ಕಮಾಂಡೋಗಳು ಎಲ್ಲ 9 ಉಗ್ರರನ್ನ ಹೊಡೆದು ಕೊಂದು ಹಾಕಿರ್ತಾರೆ. ಮುಂಬೈ ದಾಳಿಯಾದ ನಂತರ ಕೆಲವೇ ದಿನಗಳಲ್ಲಿ ತಾಜ್ ಮತ್ತೆ ಒಬಿರಾಯ್ ಮತ್ತೆ ಸಾರ್ವಜನಿಕರಿಗೆ ಮುಕ್ತವಾಗುತ್ತೆ. ಉಗ್ರರಿಗೆ ನಾವು ಹೆದರೋದಿಲ್ಲ ಮತ್ತು ಉಗ್ರರಿಗೆ ನಮ್ಮ ಆತ್ಮಸ್ಥೈರ್ಯವನ್ನ ಕುಂದಿಸೋದಕ್ಕೆ ಸಾಧ್ಯ ಇಲ್ಲ ಎಂಬ ಸಂದೇಶವನ್ನ ಈ 2 ಹೋಟೆಲ್ಗಳು ಕೊಡ್ತವೆ. ಲಿಯೋಪೋಲ್ಡ್ ಕೆಫೆನಲ್ಲಿ ಮತ್ತೆ ಜನ ಗಿಜಿಗುಡೋದಕ್ಕೆ ಶುರು ಮಾಡ್ತಾರೆ. ಅದರ ಮಾಲೀಕ ಅಂದು ಗೋಡೆಗಳಲ್ಲಿ ಬಿದ್ದಂತಹ ಗುಂಡಿನ ಕುರುಹನ್ನ ಇವತ್ತಿಗೂ ಹಾಗೆ ಉಳಿಸ್ಕೊಂಡಿದ್ದಾನೆ. ಇವತ್ತು ಬೆಳ್ಳಂಬೆಳಗ್ಗೆ ಇದಿಷ್ಟು ಘಟನೆಗಳು ನನ್ನ ಸ್ಮೃತಿ ಪಟಲದ ಮೇಲೆ ಹಾಗೆ ಹಾದು ಹೋಗಿತ್ತು. ಅದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋವನ್ನ ಪ್ರಸ್ತುತಪಡಿಸಿದೆ. ಎನಿವೆ, ಸಲ್ಯೂಟ್ ಟು ಗ್ರೇಟ್ ಹೀರೋಸ್ ಆಫ್ ಮುಂಬೈ ಟೆರರ್ ಅಟ್ಯಾಕ್. ನಮಸ್ಕಾರ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ನಿಮ್ಮ ಸರ್ಕಲ್ನಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆಯೇ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.